ಹಾಯ್, ನಾನು ಸಂದೀಪ್ ಫ್ರಮ್ ಆಲ್ಫಾಟೆಕ್ ಕನ್ನಡ. ಮುಂಚೆ ಡಾರ್ಕ್ ಮೋಡ್ನ ಆಪ್ಷನ್ ಬಂದು ವಾಟ್ಸಪ್ ಬೀಟಾ ವರ್ಷನ್ನಲ್ಲಿ ಅಷ್ಟೇ ಇದ್ದಿದ್ದು, ಅಫಿಷಿಯಲ್ ವಾಟ್ಸಪ್ನಲ್ಲಿ ಇರಲಿಲ್ಲ. ನಾವು ಡಾರ್ಕ್ ಮೋಡ್ನ ನಮ್ಮ ವಾಟ್ಸಪ್ಪಲ್ಲಿ ಪಡಿಬೇಕಂದ್ರೆ ವಾಟ್ಸಪ್ನ ಬೀಟಾ ವರ್ಷನ್ಗೆ ಜಾಯ್ನ್ ಆಗಬೇಕಾಯಿತು. ಬಟ್ ಈಗ ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ ಅಫಿಷಿಯಲ್ ವಾಟ್ಸಪ್ನಲ್ಲೇ ನಾವೀಗ ಡಾರ್ಕ್ ಮೋಡ್ ಆಪ್ಷನ್ನ ಪಡಿಬೋದು. ಅದೇಗಂದರೆ ಪ್ಲೇಸ್ಟೋರ್ನ ಓಪನ್ ಮಾಡಿ ವಾಟ್ಸಪ್ ಅಪ್ಲಿಕೇಶನ್ಗೆ ಅಪ್ಡೇಟ್ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡಿ. ಹಾಗೇನಾದರೂ ಅಪ್ಡೇಟ್ ಬಂದಿದ್ರೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ನ. ವಾಟ್ಸಪ್ ಅಪ್ಲಿಕೇಶನ್ ಅಪ್ಡೇಟ್ ವರ್ಷನ್ ಬಂದು 2.20.108 ಅಂತ. ಈ ವರ್ಷನಿಂದ ನಿಮ್ಗೇನಾದರೂ ವಾಟ್ಸಪ್ ಅಪ್ಡೇಟ್ ಬಂದಿದ್ರೆ ನೀವು ನಿಮ್ಮ ವಾಟ್ಸಪ್ನಲ್ಲಿ ಡಾರ್ಕ್ ಮೋಡ್ನ ಪಡಿಬೋದು. ನಾನಾಗಲೇ ನನ್ನ ಮೊಬೈಲ್ನ ವಾಟ್ಸಪ್ನ ಅಪ್ಡೇಟ್ ಮಾಡಿದ್ದೀನಿ. ನಾನೀಗ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಡಾರ್ಕ್ ಮೋಡ್ ಕಾಣಿಸ್ತಾ ಇದೆ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು, ವಾಟ್ಸಪ್ ಬೀಟಾ ವರ್ಷನ್ನಲ್ಲಿ ಡಾರ್ಕ್ ಮೋಡ್ ಹೇಗೆ ಕಾಣಿಸ್ತಾಯಿತೋ ಅದೇ ರೀತಿ ಅಫಿಷಿಯಲ್ ವಾಟ್ಸಪ್ನಲ್ಲೂ ಕೂಡ ಕಾಣಿಸ್ತಾ ಇದೆ. ನೀವು ಕೂಡ ಇದೇ ರೀತಿ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿ ಡಾರ್ಕ್ ಮೋಡ್ನ ನಿಮ್ಮ ವಾಟ್ಸಪ್ನಲ್ಲಿ ನೀವು ಪಡಿಬೋದು. ಡಾರ್ಕ್ ಮೋಡ್ನ ಎನೇಬಲ್ ಮಾಡಬೇಕಂದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗಾಗ ಮೊದಲನೇ ಆಪ್ಷನಲ್ಲಿ ಥೀಮ್ಸ್ ಕಾಣಿಸಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡಿಫಾಲ್ಟಾಗಿ ಲೈಟ್ ಮೋಡ್ ಸೆಟ್ ಆಗಿರುತ್ತೆ. ನೀವು ಡಾರ್ಕ್ ಮೋಡ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಾಟ್ಸಪ್ನಲ್ಲಿ ಡಾರ್ಕ್ ಮೋಡ್ ಎನೇಬಲ್ ಆಗುತ್ತೆ. ಹೊಸ ವಾಟ್ಸಪ್ ಅಪ್ಡೇಟ್ನಲ್ಲಿ ಇನ್ನೊಂದು ಹೊಸ ಫೀಚರ್ ಸಿಗ್ತಾ ಇದೆ, ಏನಂದರೆ ಎಂಟರ್ ಈಸ್ ಸೆಂಡ್ ಅಂತ. ಇದನ್ನು ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ವಾಟ್ಸಪ್ ಮೆಸೇಜಸ್ನ ನೀವು ರಿಟರ್ನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಸೆಂಡ್ ಮಾಡ್ಕೋಬೋದು. ಅದು ಹೇಗಂತ ನಾನೀಗ ತೋರಿಸ್ತೀನಿ. ನೀವು ಮುಂಚೆಲ್ಲ ವಾಟ್ಸಪ್ ಮೆಸೇಜ್ನ ನೀವು ಸೆಂಡ್ ಐಕಾನ್ನ ಮುಖಾಂತರ ಸೆಂಡ್ ಮಾಡ್ಕೊತೀರಿ. ನೀವಿಲ್ಲಿ ನೋಡ್ಬೋದು. ನೀವೀಗ ಕೆಳಗಡೆ ಕಾಣೋ ಈ ರೀತಿ ಒಂದು ರಿಟರ್ನ್ ಟ್ಯಾಬ್ ಅಂದರೆ ಎಂಟರ್ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಮೆಸೇಜ್ನ ಕಳಿಸ್ಕೊಬೋದು. ಈ ರೀತಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಫೀಚರ್ನ ಮುಖಾಂತರ ಮೆಸೇಜ್ನ ಬೇಗ ಕಳಿಸ್ಕೊಬೋದು. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ರಿಟರ್ನ್ ಟ್ಯಾಬ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಸಾಕು, ಮೆಸೇಜ್ ಬೇಗ ಹೋಗ್ಬಿಡುತ್ತೆ. ನೀವು ಪದೇ ಪದೇ ಸೆಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೆಸೇಜ್ನ ಸೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದೇ ರೀತಿ ಹೊಸ ವಾಟ್ಸಪ್ ಫೀಚರ್ಸ್ನ ಬಗ್ಗೆ ತಿಳ್ಕೊಬೇಕಾಗಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಈ ವಿಡಿಯೋನ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾಟೆಕ್ ಕನ್ನಡ.